ಸರ್, ಈಗಾಗಲೇ ಇಡೀ ರಾಜ್ಯದ ನಾಬೆಲೆ ಅಂಗಡಿಗರಿಗೆ ಆಗ್ತಕ್ಕಂಥ ತೊಂದರೆಯನ್ನು ಇವತ್ತು ಮಾಧ್ಯಮದ ಜೊತೆಗೆ ನಾನು ಮಾತಾಡ್ತಾ ಇದ್ದೇನೆ. ಈಗಾಗಲೇ ಇಡೀ ರಾಜ್ಯದಲ್ಲಿ ಎಲ್ಲ ನಾಬೆಲೆ ಅಂಗಡಿ ಮಾಲೀಕರು ಎತ್ತುವಳೆಯನ್ನು ಮಾಡಿ ಜನರಿಗೆ ಪಡಿತರ ಕಾರ್ಡುದಾರರಿಗೆ ವಿತರಣೆ ಮಾಡಲು ಸುಮಾರು 1 ತಿಂಗಳಿಂದ ಸರ್ವರ್ ಪ್ರಾಬ್ಲಮ್ ತುಂಬ ಹದಗೆಟ್ಟಿದೆ. ಪ್ರತಿದಿನ ನಾಬೆಲೆ ಅಂಗಡಿ ಮಾಲೀಕರು ಬೆಳಿಗ್ಗೆ 8 ಗಂಟೆಲಿಂದ ರಾತ್ರಿ 8 ಗಂಟೆವರೆಗೆ ಬಾಗಿಲು ತೆಗೆದರೂ ಆ ಸರ್ವರ್ ಪ್ರಾಬ್ಲಮ್ನಿಂದ ದಿನ 10-20 ಜನ 30 ಜನಕ್ಕಿಂತ ಜಾಸ್ತಿ ಆಗ್ತಾ ಇಲ್ಲ. ಸೊ ಪಡಿತರ ಕಾರ್ಡುದಾರರು ಪ್ರತಿದಿನ ಬಂದು ಅಂಗಡಿ ಮುಂದೆ ಗಲಾಟೆ ಮಾಡಿ ಅಂಗಡಿ ಮಾಲೀಕರನ್ನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪನವರು ಪ್ರತಿನಿತ್ಯ ಕಾರ್ಯದರ್ಶಿ ಆಫೀಸ್ ಇರುವುದು, ಕಮಿಷನರ್ ಆಫೀಸ್ ಇರುವುದು ಪ್ರತಿನಿತ್ಯ ತಿರುಗಾಡ್ತಾ ಇದ್ದಾರೆ. ಆದರೂ ಅದ್ರ ಪ್ರತಿಫಲನೆ ಸಿಗಲಿಲ್ಲ. ಈಗ ನಾವು ಹೇಳೋದು ಏನಂದ್ರೆ, ಈಗ ಸರ್ವರ್ ಪ್ರಾಬ್ಲಮ್ ಸರಿಪಡಿಸುವ ಕೆಲಸ ಯಾರು ಸರ್ಕಾರ ಮಾಡಬೇಕು. ಸರ್ಕಾರ ಮಾಡಿಲ್ಲ ಅಂದ್ರೆ ಈ ಜನರ ಹತ್ರ ನಾವು ಮುಂದಿನ ದಿನದಲ್ಲಿ ಕಮಿಷನರ್ ಆಫೀಸ್ಗೆ ಮತ್ತು ನಮ್ಮ ಡಿ ಆಫೀಸ್ಗೆ ಕಾರ್ಡುದಾರನ್ನೇ ಕಳಿಸಬೇಕಾಗುವ ಒಂದು ಪರಿಸ್ಥಿತಿ ಬರುತ್ತೆ. ಆದ ಕಾರಣ ನಾನು ಹೇಳುವುದೇನೆಂದರೆ, ನಾವು 26ನೇ ತಾರೀಕು ಇಡೀ ರಾಜ್ಯಾದ್ಯಂತ ತಾಲೂಕು ಅಧ್ಯಕ್ಷರುಗಳು ಪ್ರತಿ ಮಾಲೀಕರನ್ನು ಪಡಿತರ ಕಾರ್ಡ್ ಪ್ರತಿಯೊಬ್ಬರನ್ನು 5-5 ಜನ ಕರೆಸಿ 26ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲು ತೀರ್ಮಾನಿಸಿದ್ದೇನೆ. ಸೊ ನಾನು ಇನ್ನು 2 ದಿನದಲ್ಲಿ ಈ ಸರ್ವರ್ ಪ್ರಾಬ್ಲಮನ್ನು ಸರಿಪಡಿಸಲಿದ್ದರೆ 100ಕ್ಕೂ 100 ನಾನು ಪ್ರತಿಭಟನೆಯನ್ನು ಮಾಡಲು 100% ರೆಡಿ ಆಗಿದ್ದೀನಿ. ಸೊ ಈಗಾಗಲೇ ಇಡೀ ರಾಜ್ಯದ ಮಾಲೀಕರಿಗೆ ವಾಟ್ಸಪ್ ಮೆಸೇಜ್ ಮುಖಾಂತರ ಕಳಿಸಿದ್ದೀನಿ. ಈ ಸರಿಪಡಿಸಲಿದ್ದರೆ ನಾನು ಮುಂದಿನ ಹೋರಾಟ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.